ಮಿತ್ರರೇ ನಮಸ್ಕಾರ. ಮಿತ್ರರೇ, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಈಗ ಸದ್ಯ ಬಹಳ ಬ್ಯುಸಿ ಇದ್ದಾರೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಅವರಿಗೆ ಸ್ವಲ್ಪವೂ ಪುರುಸೊತ್ತಿಲ್ಲ. ಯಾಕೋಸ್ಕರವಾಗಿ ಅಷ್ಟು ಬ್ಯುಸಿ ಇದ್ದಾರೆ ಅಂತಂದ್ರೆ, ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ನಡೀತಾ ಇದೆ. ಜನವರಿ 13ನೇ ತಾರೀಕು ಇದು ಆರಂಭವಾಗುತ್ತೆ. ಇದಕ್ಕೆ ಬೇಕಾದಂತಹ ಸಿದ್ಧತೆಗಳಲ್ಲಿ ಯೋಗಿ ಆದಿತ್ಯನಾಥ್ ತೊಡಗಿದ್ದಾರೆ. ಸಿಎಂ ಯೋಗಿ ಆದಿತ್ಯನಾಥ್ ಖುದ್ದು ಆ ಇಡೀ ಮಹಾಕುಂಭದ ಮೇಲ್ವಿಚಾರಣೆಯನ್ನ ನೋಡ್ಕೊಳ್ತಾ ಇದ್ದಾರೆ. ಮಿತ್ರರೇ, ಈ ಸಂದರ್ಭದಲ್ಲಿ ಮಹಾಕುಂಭಕ್ಕೆ ಏನಾದರೂ ವಿವಾದವನ್ನ ಅಂಟಿಸಬೇಕು ಅಂತ ಅನೇಕರು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಇದುವರೆಗೆ ಸಾಧ್ಯ ಆಗಿಲ್ಲ. ಈಗ ಮಹಾಕುಂಭಕ್ಕೆ ವಕ್ಫ್ ವಿವಾದವನ್ನ ತಂದು ಅಂಟಿಸೋದಕ್ಕೆ ಒಂದು ಪ್ರಯತ್ನ ನಡೆದಿದೆ. ಒಬ್ಬ ಮೌಲಾನ ಹೇಳಿಕೆ ಕೊಟ್ಟಿದ್ದಾನೆ, ಮಹಾಕುಂಭ ನಡೆಯುವಂತಹ ಜಾಗ ವಕ್ಫ್ ಭೂಮಿ, ಅದು ಮುಸ್ಲಿಮರಿಗೆ ಸೇರಬೇಕು, ಅಲ್ಲಿ ಅಕ್ರಮವಾಗಿ ಸರ್ಕಾರ ವಶಕ್ಕೆ ಪಡೆದು ಮಹಾಕುಂಭವನ್ನು ನಡೆಸ್ತಾ ಇದೆ. ಈ ತರ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದ. ಯಾವಾಗ ಈ ಸ್ಟೇಟ್ಮೆಂಟ್ ಅನ್ನ ಯೋಗಿ ಆದಿತ್ಯನಾಥ್ ಕೇಳಿದ್ರು, ಕೆರಳಿ ಕೆಂಡಾಗಿದ್ದಾರೆ. ಕೇವಲ ಕೆರಳಿ ಕೆಂಡಾಗಿದ್ದು ಮಾತ್ರ ಅಲ್ಲ, ವಕ್ಫ್ ವಿಚಾರವಾಗಿ ಒಂದು ದೊಡ್ಡ ಘೋಷಣೆಯನ್ನ ಮಾಡಿದ್ದಾರೆ. ಇದು ಇಡೀ ಉತ್ತರ ಪ್ರದೇಶದ ವಕ್ಫ್ ಬೋರ್ಡ್ ಏನಿದೆ ಅದಕ್ಕೆ ನೀರಿಳಿಸುವಂತಹ ಘೋಷಣೆ. ಹಾಗಾದ್ರೆ ಏನದು ವಿವಾದ? ಮಹಾಕುಂಭಕ್ಕೂ ವಕ್ಫ್ಗೂ ಏನ್ ಸಂಬಂಧ? ಯೋಗಿ ಅದಕ್ಕೆ ಏನು ಶಪಥ ಮಾಡಿದ್ದಾರೆ? ವಕ್ಫ್ ಬೋರ್ಡ್ಗೆ ಯೋಗಿ ಹಾಕಿದಂತಹ ಧಮ್ಕಿ ಏನು? ಉತ್ತರ ಪ್ರದೇಶದ ಮಹಾಕುಂಭವನ್ನು ಯಶಸ್ವಿಗೊಳಿಸೋದಕ್ಕೆ ಸಿಎಂ ಯೋಗಿ ಆದಿತ್ಯನಾಥ್ ಮಾಡ್ತಿರುವಂತಹ ಪರಿಶ್ರಮ ಎಷ್ಟು ದೊಡ್ಡದು, ಎಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಪ್ರಯಾಗ್ರಾಜ್ನಲ್ಲಿ ಜನವರಿ 13ನೇ ತಾರೀಕಿಂದ ಮಹಾಕುಂಭ ಮೇಳ ನಡೀತಾ ಇದೆ. ನಿಮಗೆಲ್ಲ ಗೊತ್ತು, ಮಹಾಕುಂಭ ಮೇಳ ಅಂತಂದ್ರೆ ಕೋಟ್ಯಾಂತರ ಸಂಖ್ಯೆಯಲ್ಲಿ ಜನ ಸೇರುವಂತಹ ಒಂದು ದೊಡ್ಡ ಹಬ್ಬ. ಇಡೀ ವಿಶ್ವದಲ್ಲಿ ನಡೆಯುವಂತಹ ಅತಿ ದೊಡ್ಡ ಧಾರ್ಮಿಕ ಸಮ್ಮೇಳನ ಅಂತಂದ್ರೆ ಅದು ಮಹಾಕುಂಭ. ಕೋಟ್ಯಾಂತರ ಜನ ಸೇರ್ತಾರೆ. 12 ವರ್ಷಕ್ಕೊಮ್ಮೆ ನಡೆಯುವಂತಹ ಈ ಮಹಾಕುಂಭ ಮೇಳಕ್ಕೆ ಅಲ್ಲಿನ ಸರ್ಕಾರ ಸಾಥ್ ಕೊಡುವಂತಹದ್ದು, ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ಳುವಂತಹದ್ದು ಎಲ್ಲವೂ ಕೂಡ ಮಾಮೂಲು. ಆದರೆ ಈ ಬಾರಿಯ ವಿಶೇಷ ಏನು ಕೇಳಿದ್ರೆ, ಈಗ ನಡೆಯುವಂತಹ ಮಹಾಕುಂಭವನ್ನ ವಿಶ್ವವಿಖ್ಯಾತಿಗೊಳಿಸಬೇಕು. ಹಿಂದೆಂದೂ ನಡಿಬಾರ್ದು, ಮುಂದೆ ನಡೆಯುತ್ತೆ ಅನ್ನುವಂತಹ ಯಾವುದೇ ಗ್ಯಾರಂಟಿ ಇರಬಾರ್ದು. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಮಹಾಕುಂಭವನ್ನ ನಡೆಸಬೇಕು ಅಂತ ಯೋಗಿ ಹೊರಟಿದ್ದಾರೆ. ಅಂತಹದೊಂದು ಇತಿಹಾಸ ಸೃಷ್ಟಿ ಮಾಡಬೇಕು ಅಂತ. ಅದಕ್ಕೋಸ್ಕರವಾಗಿ ಯೋಗಿ ಕಳೆದ 1 ವರ್ಷದಿಂದ ತಯಾರಿ ಆರಂಭಿಸಿದ್ರು. ಏನು ಇವತ್ತು ನಿನ್ನೆಯಿಂದ ತಯಾರಿ ಆರಂಭವಾಗಿದ್ದಲ್ಲ. ಅದರಲ್ಲೂ ಕಳೆದ 3-4 ತಿಂಗಳಿಂದ ನಿರಂತರವಾಗಿ ಯೋಗಿ ಅದನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಖುದ್ದು ಸ್ಥಳಕ್ಕೆ ಹೋಗ್ತಾ ಇದ್ದಾರೆ. ಪ್ರತಿಯೊಂದು ಆಗು ಹೋಗುಗಳ ಬಗ್ಗೆಯೂ ಕೂಡ ಯೋಗಿ ನಿಗಾ ಇಟ್ಟಿದ್ದಾರೆ. ಈಗ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ಗೆ ಹೋದಂತವರು ಹೇಳುವ ಪ್ರಕಾರ ಇದು ಪ್ರಯಾಗ್ರಾಜ ಅಥವಾ ಬೇರೆ ಯಾವುದಾದ್ರೂ ಪ್ರದೇಶವಾ, ಈ ರೀತಿಯಾಗಿ ಅನುಮಾನ ಬರುವಂತೆ ಆ ಇಡೀ ಏರಿಯಾವನ್ನ ಅಭಿವೃದ್ಧಿ ಮಾಡಲಾಗಿದೆ. ಅಂದ್ರೆ ಯೋಗಿ ಆದಿತ್ಯನಾಥ್ ಅಷ್ಟು ಡೆಡಿಕೇಟ್ ಆಗಿ ಅದಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ಇದರ ನಡುವೆ ಮಿತ್ರರೇ, ಈ ಬಾರಿ ಏನ್ ಮಾಡಲಾಗಿತ್ತು? ಪ್ರಯಾಗ್ರಾಜ್ನಲ್ಲಿ ನಡೆಯುವಂತಹ ಮಹಾಕುಂಭಕ್ಕೆ ಅನ್ಯ ಧರ್ಮೀಯರಿಗೆ ಅವಕಾಶ ಇಲ್ಲ. ಅಲ್ಲೇನೇ ವ್ಯಾಪಾರ ವ್ಯವಹಾರ ಆಗೋದಿದ್ರೂ ಕೂಡ ಹಿಂದೂಗಳೇ ಆಗಿರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು. ಇದು ಕೆಲವರನ್ನ ಕೆರಳಿಸಿತ್ತು. ಮತ್ತೆ ಕೆಲವರು ಇದನ್ನ ರಾಜಕೀಯವಾಗಿ ಬಳಸಿಕೊಳ್ಳೋದಕ್ಕೂ ಕೂಡ ನಾನಾ ರೀತಿಯಲ್ಲಿ ಯತ್ನ ಮಾಡಿದ್ರು. ಹೀಗಿರುವಂತಹ ಸಂದರ್ಭದಲ್ಲಿ ಒಬ್ಬ ಮೌಲಾನ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ. ಇದು ಯೋಗಿ ಆದಿತ್ಯನಾಥರನ್ನ ಕೆರಳಿ ಕೆಂಡವಾಗಿಸಿದೆ. ಅದೇನು ಅಂತಂದ್ರೆ, ಮೌಲಾನಾ ಶಹಬುದ್ದೀನ್ ರಿಜ್ವಿ ಅಂತವನು ಈ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಕ್ಕೋಸ್ಕರವಾಗಿ 4000 ಹೆಕ್ಟೇರ್ಗೂ ಹೆಚ್ಚಿನ ಜಾಗವನ್ನು ನಿಯೋಜನೆ ಮಾಡಲಾಗಿದೆಯಲ್ಲ, ಅದರಲ್ಲಿ ಬಹುಪಾಲು ಜಾಗ ವಕ್ಫ್ ಬೋರ್ಡ್ಗೆ ಸೇರಿದ್ದು, ಅದು ಅಲ್ಲಿನ ಮುಸ್ಲಿಮರಿಗೆ ಸೇರಿದ್ದು ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಅಂದ್ರೆ ಈಗೇನು ಮಹಾಕುಂಭ ನಡೀತಾ ಇದೆ ಅದಕ್ಕೂ ವಕ್ಫ್ ಬೋರ್ಡ್ಗೂ ಸಂಬಂಧ ಇದೆ. ವಕ್ಫ್ ಬೋರ್ಡ್ನ ಜಾಗದಲ್ಲಿ ಇವರು ಮಹಾಕುಂಭವನ್ನು ನಡೆಸ್ತಾ ಇದ್ದಾರೆ. ಇದರ ಬಗ್ಗೆ ಮುಸ್ಲಿಮರು ಗಮನ ಹರಿಸಬೇಕು ಅಂತ ಹೇಳಿ ಮೌಲಾನಾ ಶಹಬುದ್ದೀನ್ ರಿಜ್ವಿ ಅನ್ನುವಂಥವನು ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ. ಇದು ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತೆ. ಇದಕ್ಕೆ ಈಗ ಯೋಗಿ ಆದಿತ್ಯನಾಥ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವರು ಹೇಳಿರೋದೇನು ಕೇಳಿದ್ರೆ, ಈ ವಕ್ಫ್ ಬೋರ್ಡ್ನ ದಾದಾಗಿರಿ ಇನ್ನು ಹೆಚ್ಚು ದಿನ ನಡೆಯೋದಿಲ್ಲ. ಅವರೇನು ಮನ್ಮಾನಿ ಮಾಡ್ತಾ ಇದ್ದಾರಲ್ಲ, ಅದಕ್ಕೆಲ್ಲ ನಾವು ಲಗಾಮ ಹಾಕೋದಕ್ಕೆ ನಮಗೆ ಗೊತ್ತಿದೆ. ಮಹಾಕುಂಭ ನಡೆಯುವಂತಹದ್ದಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಇದನ್ನ ಯಾವುದೋ ಧರ್ಮದ ಜೊತೆಗೆ ಹೋಲಿಸೋದಕ್ಕೆ ಸಾಧ್ಯ ಇಲ್ಲ. ಸನಾತನ ಧರ್ಮಕ್ಕೆ ಸಾವಿರಾರು ವರ್ಷಗಳ ಪುರಾವೆ ಇದೆ, ಇತಿಹಾಸ ಇದೆ. ಈಗಿನ ಯಾವುದೋ ಧರ್ಮಕ್ಕೆ ನೀವು ಅದನ್ನ ತುಲನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸನಾತನ ಧರ್ಮದ ಈ ಆಚರಣೆಗಳು ಉಚ್ಛ್ರಾಯ ಸ್ಥಿತಿಯಲ್ಲಿರುವಂತಹ ಸಂದರ್ಭದಲ್ಲಿ ಕೆಲ ಧರ್ಮಗಳ ಬೀಜವೇ ಇನ್ನು ಉಗಮವಾಗಿರಲಿಲ್ಲ. ಹೀಗಂತ ನೇರವಾಗಿ ಆ ಮೌಲಾನಗೆ ಟಾಂಟ್ ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ ಮಿತ್ರರೇ, ವಕ್ಫ್ ಬೋರ್ಡ್ಗೆ ಯಾವ ರೀತಿಯಾಗಿ ಲಗಾಮ್ ಹಾಕ್ತೀನಿ ಅನ್ನೋದನ್ನು ಕೂಡ ಯೋಗಿ ಬಹಿರಂಗಗೊಳಿಸಿದ್ದಾರೆ. ಯೋಗಿಯ ಈ ಸ್ಟೇಟ್ಮೆಂಟ್ ಇಡೀ ಉತ್ತರ ಪ್ರದೇಶದ ವಕ್ಫ್ ಬೋರ್ಡ್ ಅನ್ನೇ ಗಡಗಡ ನಡುಗಿಸಿದೆ. ಯೋಗಿ ಹೇಳಿರೋದೇನು ಕೇಳಿದ್ರೆ, ಉತ್ತರ ಪ್ರದೇಶದಲ್ಲಿ ಈಗಾಗಲೇ ವಕ್ಫ್ ಬೋರ್ಡ್ಗೆ ಪ್ಲಾನ್ ಆಫ್ ಆಕ್ಷನ್ ರೆಡಿಯಾಗಿದೆ. ಅವರೆಷ್ಟು ಅಕ್ರಮ ಮಾಡಿದೆ ಎಲ್ಲವೂ ಕೂಡ ನಮ್ಮ ಬಳಿಯಲ್ಲಿ ರಿಪೋರ್ಟ್ ಇದೆ. ಹೀಗೆ ಅಕ್ರಮವಾಗಿ ವಕ್ಫ್ ಬೋರ್ಡ್ ಏನು ವಶಕ್ಕೆ ಪಡೆದಂತಹ ಜಾಗ ಇದೆ ಅದನ್ನು ಸರ್ಕಾರ ಮರಳಿ ವಶಕ್ಕೆ ಪಡೆಯುತ್ತೆ. ಆ ಜಾಗದಲ್ಲಿ ಬಡವರಿಗೆ ನಾವು ಸ್ಕೂಲನ್ನು ಕಟ್ತೀವಿ, ಆಸ್ಪತ್ರೆಯನ್ನು ನಿರ್ಮಾಣ ಮಾಡ್ತೀವಿ, ಹಾಗೆ ಬಡ ಜನರಿಗೆ ಮನೆಯನ್ನು ನಿರ್ಮಾಣ ಮಾಡಿಕೊಡ್ತೀವಿ. ವಕ್ಫ್ ಬೋರ್ಡ್ಗೆ ಅಕ್ರಮವಾಗಿ 1 ಇಂಚು ಜಾಗವನ್ನು ಕೂಡ ನಾವು ಬಿಡೋದಿಲ್ಲ. ಇದು ನಮ್ಮ ಕಠಿಣವಾದಂತಹ ನಿರ್ಧಾರ ಅಂತ ಯೋಗಿ ಘೋಷಣೆ ಮಾಡಿದ್ದಾರೆ.
ನಿಮಗೆಲ್ಲ ಗೊತ್ತಿರುವ ಹಾಗೆ ನರೇಂದ್ರ ಮೋದಿ ಅವರು ಈ ವರ್ಷ ಕೇಂದ್ರದಲ್ಲಿ ವಕ್ಫ್ ಬೋರ್ಡ್ನ ತಿದ್ದುಪಡಿ ಕಾನೂನನ್ನು ಮಂಡಿಸಿದ್ರು. ಆದರೆ ಮಿತ್ರರೇ, ಯೋಗಿ 2022ರಲ್ಲೇ ವಕ್ಫ್ ಬೋರ್ಡ್ಗೆ ಲಗಾಮ್ ಹಾಕೋದಕ್ಕೆ ಒಂದು ಪ್ರಯತ್ನವನ್ನು ಆರಂಭಿಸಿದ್ರು. ಉತ್ತರ ಪ್ರದೇಶದಲ್ಲಿ ಎಷ್ಟು ವಕ್ಫ್ ಬೋರ್ಡ್ನ ಆಸ್ತಿ ಅಕ್ರಮವಾಗಿ ಗಳಿಸಲಾಗಿದೆ, ಅಂದರೆ ವಕ್ಫ್ ಬೋರ್ಡ್ ಯಾವ ಜಾಗಕ್ಕೆ ಮನ್ಮಾನಿಯಾಗಿ ಬೇಲಿ ಹಾಕಿದೆ ಎಲ್ಲವುದನ್ನು ತನಿಖೆ ನಡೆಸಬೇಕು ಅಂತೇಳಿ ತನ್ನ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಒಂದು ಟಾಸ್ಕ್ ಅನ್ನು ಕೊಟ್ಟಿದ್ರು. ಆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಉತ್ತರ ಪ್ರದೇಶದ 50 ಜಿಲ್ಲೆಗಳಲ್ಲೂ ಕೂಡ ಸಮೀಕ್ಷೆಯನ್ನು ನಡೆಸಿದೆ. ಪ್ರತಿ ವಕ್ಫ್ ಬೋರ್ಡ್ನ ಆಸ್ತಿಯನ್ನು ಕೂಡ ಅವರು ಪರಿಶೀಲನೆ ಮಾಡಿದ್ದಾರೆ. ಈ ಆಸ್ತಿ ಹೇಗೆ ಬಂತು, ಯಾರಿಂದ ಬಂತು, ಇದರ ಹಿನ್ನೆಲೆ ಏನು, ಪ್ರತಿಯೊಂದನ್ನು ಕೂಡ ಪರಿಶೀಲನೆ ನಡೆಸಿದ್ದಾರೆ. ಸುಮ್ಮನೆ ಅವ್ರು ದಾನ ಕೊಟ್ಬಿಟ್ರು, ಇವ್ರು ದಾನ ಕೊಟ್ಬಿಟ್ರು, ಇವ್ರು ಇಲ್ಲಿಗೆ ಭೇಟಿ ಕೊಟ್ಟಿದ್ರು, ಇಲ್ಲಿ ನಮಾಜ್ ಮಾಡಿದ್ರು, ಹೀಗೆ ವಕ್ಫ್ ಬೋರ್ಡ್ ಮನ್ಮಾನಿಯಾಗಿ ಯಾವ ಜಾಗವನ್ನು ಕೂಡ ತನ್ನದು ಅಂತ ಕ್ಲೈಮ್ ಮಾಡುವಂತಿಲ್ಲ. ಅದಕ್ಕೇನಾದರೂ ವಾಸ್ತವವಾಗಿ ದಾಖಲೆಗಳಿದ್ರೆ ಮಾತ್ರ ಅದನ್ನು ವಕ್ಫ್ ಬೋರ್ಡ್ನ ಆಸ್ತಿ ಅಂತ ಉತ್ತರ ಪ್ರದೇಶ ಸರ್ಕಾರ ಪರಿಗಣಿಸುತ್ತೆ. ಯಾವುದೇ ದಾಖಲೆಗಳಿಲ್ಲದೆ ಮನ್ಮಾನಿಯಾಗಿ ಇವರು ಬೇಕಾದ ಜಾಗಕ್ಕೆ ಬೇಲಿ ಹಾಕಿದ ಆಸ್ತಿಗಳೇನಿದೆ ಅದೆಲ್ಲವುದನ್ನು ಗುರುತು ಮಾಡುವಂತಹ ಕೆಲಸ ಕಳೆದ 2 ವರ್ಷದಿಂದ ನಡೆದಿದೆ. ಉತ್ತರ ಪ್ರದೇಶದ ರೆವಿನ್ಯೂ ಡಿಪಾರ್ಟ್ಮೆಂಟೇ ಈ ಕೆಲಸವನ್ನು ಮಾಡಿ ಮುಗಿಸಿದೆ. ಈಗಾಗಲೇ ಸರ್ಕಾರಕ್ಕೆ ಅವರು ಕೊಟ್ಟಿರುವಂತಹ ರಿಪೋರ್ಟ್ನಲ್ಲಿ ಉತ್ತರ ಪ್ರದೇಶದ 50 ಜಿಲ್ಲೆಗಳಲ್ಲಿ ಒಟ್ಟು 1,10,000 ಆಸ್ತಿಗಳಿದೆ, ವಕ್ಫ್ ಬೋರ್ಡ್ಗೆ ಸೇರಿದಂತಹ ಆಸ್ತಿ. ಈ ವಕ್ಫ್ ಬೋರ್ಡ್ ಆಸ್ತಿಗಳ ಪೈಕಿ ಕಾಲು ಭಾಗ ಆಸ್ತಿ ಏನಿದೆ ಇದು ಅಕ್ರಮ, ಅಂದರೆ 30,000 ಆಸ್ತಿಗಳು ಅಕ್ರಮವಾಗಿ ವಕ್ಫ್ ಬೋರ್ಡ್ ಲಪಟಾಯಿಸಿದೆ. ಇದನ್ನು ಸರ್ಕಾರ ವಶಕ್ಕೆ ಪಡಿಬೇಕು ಅಂತ ಅವರು ರಿಪೋರ್ಟ್ ಸಬ್ಮಿಟ್ ಮಾಡಿದ್ದಾರೆ. ಇದನ್ನು ನಾವು ಜಾರಿಗೊಳಿಸ್ತೀವಿ ಅಂದರೆ ವಕ್ಫ್ ಬೋರ್ಡ್ ಎಷ್ಟು ಅಕ್ರಮ ಆಸ್ತಿಗಳನ್ನು ಪಡೆದುಕೊಂಡಿದೆಯೋ ಅದೆಲ್ಲವುದನ್ನು ಕೂಡ ಸರ್ಕಾರ ಮರಳಿ ವಶಕ್ಕೆ ಪಡೆದು ಅಲ್ಲಿ ಬಡವರಿಗೆ ನಾವು ಮನೆ ಕಟ್ತೀವಿ, ಆಸ್ಪತ್ರೆಯನ್ನು ಕಟ್ತೀವಿ, ಸ್ಕೂಲ್ಗಳನ್ನು ನಿರ್ಮಾಣ ಮಾಡ್ತೀವಿ ಅಂತೇಳಿ ಯೋಗಿ ಆದಿತ್ಯನಾಥ್ ಘೋಷಣೆ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಹೇಗೆ ವಕ್ಫ್ ಬೋರ್ಡ್ನ ಆಸ್ತಿಯ ವಿಚಾರವಾಗಿ ದೊಡ್ಡದಾಗಿ ವಿವಾದ ಭುಗಿಲೆದಿತ್ತೋ ಅದೇ ರೀತಿಯಾಗಿ ಈಗ ಉತ್ತರ ಪ್ರದೇಶದಲ್ಲೂ ಕೂಡ ವಕ್ಫ್ ಬೋರ್ಡ್ನ ಆಸ್ತಿಯ ಕುರಿತಾಗಿ ಒಂದೊಂದೇ ವಿವಾದಗಳು ಹೊರಗೆ ಬರ್ತಾ ಇದೆ. ಇತ್ತೀಚೆಗೆ ಸಂಭಲ್ನಲ್ಲಿ ಒಂದು ಘಟನೆ ಆಗಿತ್ತು. ನಿಮಗೆಲ್ಲ ಗೊತ್ತಿರುವ ಹಾಗೆ ಸಂಭಲ್ನಲ್ಲಿ ದೊಡ್ಡ ಗಲಭೆ ಆಗುತ್ತೆ. ಗಲಭೆ ಆದ ನಂತರ ಇಡೀ ಸಂಭಲನ್ನು ಸರ್ಕಾರ ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳೋದಕ್ಕೆ ಒಂದು ಯತ್ನ ಮಾಡ್ತಾ ಇದೆ. ಅಂದರೆ ಯೋಗಿ ಖುದ್ದು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಂಭಲ್ನಲ್ಲಿ ಪೊಲೀಸರಿಗೆ ಈ ರೀತಿಯಾಗಿ ಆಯಿತು, ಪೊಲೀಸರಿಗೆ ಅವರು ಕಲ್ಲೆಸಿತಾರೆ, ಅಷ್ಟು ದೊಡ್ಡ ದುರ್ಘಟನೆ ಸಂಭವಿಸಿತು ಅಂತಂದರೆ ಅಲ್ಲಿ ಲಾ ಅಂಡ್ ಆರ್ಡರ್ ಅನ್ನು ಮರುಸ್ಥಾಪನೆ ಮಾಡುವಂತಹ ಅವಶ್ಯಕತೆ ಇದೆ ಅಂತ ಯೋಗಿ ಸರ್ಕಾರ ಕನಸಿದೆ. ಹೀಗಾಗಿ ಸಂಭಲ್ನಾದ್ಯಂತ ಅನೇಕ ಪೊಲೀಸ್ ಚೌಕಿಗಳನ್ನು ನಿರ್ಮಾಣ ಮಾಡಲಾಗ್ತಾ ಇದೆ, ಅಂದರೆ ಹೆಚ್ಚುವರಿ ಪೊಲೀಸ್ ಚೌಕಿಗಳು. ಈ ಸಂದರ್ಭದಲ್ಲಿ ಒಂದು ಪೊಲೀಸ್ ಚೌಕಿ ವಿಚಾರವಾಗಿ ದೊಡ್ಡ ರಾದ್ಧಾಂತವೇ ಸೃಷ್ಟಿಯಾಗಿತ್ತು. ಅಲ್ಲಿ ಸಮಾಜವಾದಿ ಪಕ್ಷ ಏನು ಹೇಳಿತ್ತು ಕೇಳಿದ್ರೆ ಅದು ವಕ್ಫ್ ಬೋರ್ಡ್ನ ಆಸ್ತಿ, ವಕ್ಫ್ ಬೋರ್ಡ್ನ ಆಸ್ತಿಯಲ್ಲಿ ಯೋಗಿ ಸರ್ಕಾರ ಪೊಲೀಸ್ ಚೌಕಿಯನ್ನು ನಿರ್ಮಾಣ ಮಾಡೋದು ಹೊರಟಿದೆ ಅಂತ ಆರೋಪ ಮಾಡಿತ್ತು. ಇದಕ್ಕೆ ಮುಂದುವರೆದು ಅಸಾದುದ್ದೀನ್ ಓವೈಸಿ ಒಂದು ಟ್ವೀಟ್ ಮಾಡ್ತಾರೆ, ಈಗ ಸಂಭಲ್ನಲ್ಲಿ ಪೊಲೀಸ್ ಚೌಕಿ ನಿರ್ಮಾಣ ಮಾಡ್ತಿರುವಂತಹ ಜಾಗ ಈ ಹಿಂದೆ ಅಬ್ದುಲ್ ಅನ್ನುವಂತಹ ವ್ಯಕ್ತಿಗೆ ಸೇರಿತ್ತು. ಆ ಅಬ್ದುಲ್ ಹಲವು ದಶಕಗಳ ಹಿಂದೆಯೇ ವಕ್ಫ್ ಬೋರ್ಡ್ಗೆ ಆ ಜಾಗವನ್ನು ನೀಡಿದ್ದಾನೆ, ಅಂದರೆ ದಾನವಾಗಿ ನೀಡಿದ್ದಾನೆ. ಹೀಗಾಗಿ ಅದು ವಕ್ಫ್ ಬೋರ್ಡ್ನ ಆಸ್ತಿ. ಅಲ್ಲಿ ಸರ್ಕಾರ ಅಕ್ರಮವಾಗಿ ಪೊಲೀಸ್ ಚೌಕಿಯನ್ನು ನಿರ್ಮಾಣ ಮಾಡ್ತಾ ಇದೆ ಅಂತ ಅಸಾದುದ್ದೀನ್ ಓವೈಸಿ ಟ್ವೀಟ್ ಮಾಡಿ ಕಿಡಿಕಾರಿದ್ರು. ಅದಾಗ್ತಿದ್ದ ಹಾಗೆ ಮಿತ್ರರೇ, ಆ ಅಬ್ದುಲ್ ಅನ್ನುವಂಥ ವ್ಯಕ್ತಿಯನ್ನು ಇವರೇನು ಮೆನ್ಷನ್ ಮಾಡಿದ್ರಲ್ಲ, ಆತನ ಕುಟುಂಬಸ್ಥರೇ ಒಂದು ಸ್ಟೇಟ್ಮೆಂಟನ್ನು ರಿಲೀಸ್ ಮಾಡಿದ್ದಾರೆ. ಆ ಆಸ್ತಿಗೂ ನಮಗೂ ಯಾವುದೇ ರೀತಿಯಲ್ಲೂ ಸಂಬಂಧ ಇಲ್ಲ, ನಾವೇನು ಅದನ್ನು ದಾನ ಮಾಡಿಲ್ಲ, ಅದು ಸರ್ಕಾರದ ಆಸ್ತಿ. ಅಲ್ಲಿ ಪೊಲೀಸ್ ಚೌಕಿ ನಿರ್ಮಾಣ ಮಾಡ್ತಿರುವಂಥದ್ದು ಒಳ್ಳೆಯ ಕೆಲಸ, ಯೋಗಿ ಸರ್ಕಾರ ಒಳ್ಳೆಯದನ್ನೇ ಮಾಡ್ತಾ ಇದೆ ಅಂತ ಹೇಳಿ ಆ ಅಬ್ದುಲ್ನ ಕುಟುಂಬಸ್ಥರು ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಸಮಾಜವಾದಿ ಪಕ್ಷ ಮತ್ತು ಅಸಾದುದ್ದೀನ್ ಓವೈಸಿಗೆ ದೊಡ್ಡ ಮುಖಭಂಗಕ್ಕೆ ಕಾರಣ ಆಗಿದೆ. ಇದರ ಜೊತೆಗೆ ಇನ್ನೊಂದು ಪೊಲೀಸ್ ಚೌಕಿಯೂ ಕೂಡ ಭಾರಿ ಸುದ್ದಿಯಲ್ಲಿದೆ. ಅದ್ಯಾಕೆ ಕೇಳಿದ್ರೆ, ದಾವೂದ್ ಇಬ್ರಾಹಿಂನ ಸಹಚರನಾಗಿದ್ದಂತಹ ಶಾರಿಕ್ ಸಾಟಾ ಅನ್ನುವಂತಹ ವ್ಯಕ್ತಿಗೆ ಸೇರಿದಂತಹ ಜಾಗದಲ್ಲಿ ಈಗ ಪೊಲೀಸ್ ಚೌಕಿಯನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಈ ಶಾರಿಕ್ ಸಾಟಾ ಈ ಹಿಂದೆ ದಾವೂದ್ ಇಬ್ರಾಹಿಂಗೆ ಅತ್ಯಂತ ಕರೀಬಿ ದೋಸ್ತ್ ಆಗಿದ್ದ. ಈ ಸಂಭಲ್ ವಿಭಾಗದಲ್ಲಿ ದಾವೂದ್ನ ಎಲ್ಲ ಕಾರ್ಯಚಟುವಟಿಕೆಯನ್ನು ಈತನೇ ನಿಯಂತ್ರಿಸ್ತಾ ಇದ್ದ. ಈ ಶಾರಿಕ್ ಸಾಟಾಗೆ ಸೇರಿದಂತಹ ಒಂದು ದೊಡ್ಡ ಜಾಗ ಇತ್ತು. ಈಗ ಆ ಶಾರಿಕ್ ಸಾಟಾ ದುಬೈಗೆ ಹೋಗಿದ್ದಾನೆ. ಸರ್ಕಾರ ಏನು ಮಾಡಿದೆ ಅಂತಂದರೆ ಆತನಿಗೆ ಸೇರಿದಂತಹ ಎಲ್ಲ ಜಾಗವನ್ನು ವಶಕ್ಕೆ ಪಡೆದಿದೆ. ಆ ಜಾಗದಲ್ಲೇ ಈಗ ಪೊಲೀಸ್ ಚೌಕಿಯ ನಿರ್ಮಾಣ ಕಾರ್ಯವನ್ನು ಕೂಡ ಕೈಗೆತ್ತಿಕೊಂಡಿದೆ. ಇದು ಕೂಡ ಸಂಭಲ್ನಲ್ಲಿ ದೊಡ್ಡ ಸುದ್ದಿಯಾಗಿದೆ. ಇನ್ನು ಮಹಾಕುಂಭದ ವಿಚಾರಕ್ಕೆ ಬರೋದಾದ್ರೆ, ಈ ಪ್ರಯಾಗ್ರಾಜ್ನಲ್ಲಿ ಗಂಗಾ ತಟದಲ್ಲೇನು ಮಹಾಕುಂಭ ನಡೀತಾ ಇದೆ, ಈ ಗಂಗಾ ನದಿಯನ್ನ ಒಂದಷ್ಟು ಶುದ್ಧ ಮಾಡುವಂತಹ ಕೆಲಸಕ್ಕೂ ಕೂಡ ಯೋಗಿ ಸರ್ಕಾರ ಮುಂದಾಗಿದೆ. ಅದೇನು ಕೇಳಿದ್ರೆ, ಈ ಪ್ರಯಾಗ್ರಾಜ್ನಲ್ಲಿ ಗಂಗಾ ನದಿ ಏನು ಹರಿತಾ ಇದೆಯಲ್ಲ, ಅದು 3 ಕವಲಾಗಿ ಹರಿತಾ ಇತ್ತು. ಕಾರಣ ಏನು ಕೇಳಿದ್ರೆ, ಆ ಗಂಗಾ ನದಿಯ ಮಧ್ಯದಲ್ಲಿ ಮರಳಿನ ದ್ವೀಪಗಳು ನಿರ್ಮಾಣ ಆಗಿದ್ದು. ಮನುಷ್ಯನ ಮಿತಿಮೀರಿದ ಹಸ್ತಕ್ಷೇಪದ ಕಾರಣದಿಂದಲೋ ಅಥವಾ ಪ್ರಕೃತಿಯ ಕಾರಣದಿಂದಲೋ ಮರಳಿನ ದ್ವೀಪಗಳು ನಿರ್ಮಾಣ ಆಗಿದ್ವು. ಈ ಕಾರಣದಿಂದಾಗಿ ಗಂಗೆ 3 ಕವಲೊಡೆದು ಹರಿತಾ ಇದ್ಲು. ಇದನ್ನ ಸರಿ ಮಾಡೋದಕ್ಕೆ ಯೋಗಿ ಸರ್ಕಾರ ನಿರ್ಧಾರ ಮಾಡುತ್ತೆ. ಯಾಕಂದ್ರೆ ಇದರಿಂದ ಅನೇಕ ಲಾಭಗಳು ಯೋಗಿ ಸರ್ಕಾರಕ್ಕೆ ಕಾಣುತ್ತೆ. ಅದೇನು ಕೇಳಿದ್ರೆ, ಗಂಗೆಯನ್ನ ಸರಾಗವಾಗಿ ಹರಿಯುವಂತೆ ಮಾಡಿದ್ರೆ ಆ ಮರಳಿನ ದಿಬ್ಬವನ್ನ
ಗಂಗೆಯ ಇನ್ನೊಂದು ತಟಕ್ಕೆ ತಂದು ಹಾಕಬಹುದು. ಇದರಿಂದಾಗಿ ಅಲ್ಲೊಂದು ದೊಡ್ಡದಾದಂತಹ ವಿಶಾಲವಾದ ಜಾಗ ನಿರ್ಮಾಣ ಆಗುತ್ತೆ. ಅದು ಮಹಾಕುಂಭಕ್ಕೆ ಅನುಕೂಲ ಆಗತ್ತೆ. ಜೊತೆಗೆ ಗಂಗೆ ಸರಾಗವಾಗಿ ಹರಿಯುವಂತಾಗತ್ತೆ. ಇದಕ್ಕೋಸ್ಕರವಾಗಿ IIT ಗುವಾಹಟಿಯ ಸಹಾಯದೊಂದಿಗೆ ಯೋಗಿ ಸರ್ಕಾರ ಈ ಕೆಲಸವನ್ನ ಕೈಗೆತ್ತಿಕೊಂಡಿದೆ. ಗಂಗೆಯ ಮಧ್ಯದಲ್ಲಿ ನಿರ್ಮಾಣವಾಗಿದ್ದಂತಹ ದೊಡ್ಡ ದೊಡ್ಡ ಮರಳಿನ ದಿಬ್ಬಗಳನ್ನು ಈಗಾಗಲೇ ತೆರವು ಮಾಡಲಾಗಿದೆ. ಇದರಿಂದ ಗಂಗೆ ಏಕಮುಖವಾಗಿ ಹರಿಯುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಯಾವಾಗ ಯೋಗಿ ಸರ್ಕಾರ ಈ ಕಾರ್ಯಕ್ರಮವನ್ನು ಕೈಗೆತ್ತಿಕೊಳ್ತೋ ಇದು ಅಖಿಲೇಶ್ ಯಾದವ್ ಅವರ ಕಣ್ಣು ಕೆಂಪಗಾಗಿಸಿದೆ. ಅಖಿಲೇಶ್ ಯಾದವ್ ಇದಕ್ಕೆ ಕಿಡಿಕಾರಿದ್ದಾರೆ. ನದಿ ಪ್ರಕೃತಿ ಸಹಜವಾಗಿ ಸ್ವಯಂ ಮಾರ್ಗವನ್ನ ಅದೇ ನಿರ್ಮಾಣ ಮಾಡಿಕೊಳ್ಳುತ್ತೆ. ಇದು ಭೌಗೋಳಿಕವಾದಂತಹ ಸತ್ಯ. ಇದನ್ನ ಅರ್ಥ ಮಾಡಿಕೊಳ್ಳದೇ ಇರುವಂತಹದ್ದು ಬಹಳ ದೌರ್ಭಾಗ್ಯ. ಮಹಾಕುಂಭದಲ್ಲಿ ತನ್ನ ಜನರ ಖುಷಿಗೋಸ್ಕರವಾಗಿ ಯೋಗಿ ಸರ್ಕಾರ ಈ ಎಲ್ಲ ಕ್ರಮಗಳನ್ನ ಮಾಡ್ತಾ ಇದೆ. ಇದು ಪ್ರಕೃತಿ ಮೇಲಿನ ದೌರ್ಜನ್ಯ ಅಂತ ಹೇಳಿ ಅಖಿಲೇಶ್ ಯಾದವ್ ಕಿಡಿಕಾರಿದ್ದಾರೆ. ಇದೇ ಅಖಿಲೇಶ್ ಯಾದವ್ ಮಿತ್ರರೇ, ಈ ಹಿಂದೆ ಯೋಗಿ ಸರ್ಕಾರ ಮಹಾಕುಂಭಕ್ಕೋಸ್ಕರವಾಗಿ ಏನೂ ಕೆಲಸ ಮಾಡ್ತಾ ಇಲ್ಲ, ಬಹಳ ಹಿಂದೆ ಉಳಿದಿದೆ, ಸರ್ಕಾರದ ಕೈಲಾಗದೇ ಇದ್ರೆ ಒಪ್ಕೊಳ್ಳಲಿ ಅವರು. ಸಮಾಜವಾದಿ ಪಕ್ಷ ತನ್ನ ಕಾರ್ಯಕರ್ತರನ್ನ ಕಳುಹಿಸಿ ಮಹಾಕುಂಭಕ್ಕೆ ಏನೇನು ಕೆಲಸ ಬೇಕೋ ಎಲ್ಲವನ್ನ ಮಾಡಿಸುತ್ತೆ ಅಂತೇಳಿ ಅಖಿಲೇಶ್ ಯಾದವ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಇನ್ನೊಂದು ಕಡೆ ಮಿತ್ರರೇ, ಯೋಗಿ ಆದಿತ್ಯನಾಥ್ ಏನಾದರೂ ಒಳ್ಳೆ ಕೆಲಸವನ್ನ ಮಾಡಿದ್ರೆ ಅದನ್ನು ಅಖಿಲೇಶ್ ಯಾದವ್ ಒಪ್ಪಿಕೊಳ್ಳೋದಕ್ಕೆ ರೆಡಿ ಇಲ್ಲ. ಅದರಲ್ಲೇನಾದರೂ ಲೋಪವನ್ನು ಹುಡುಕೋದಕ್ಕೆ ಯತ್ನ ಮಾಡ್ತಾ ಇದ್ದಾರೆ. ಮಹಾಕುಂಭ ದೊಡ್ಡ ಮಟ್ಟದ ಯಶಸ್ಸನ್ನು ಗಳಿಸುವುದು ಖಾತ್ರಿಯಾಗಿದೆ. ಹೀಗಾಗಿ ಇದರ ಯಶಸ್ಸು ಯೋಗಿ ಆದಿತ್ಯನಾಥ್ಗೆ ಹೋಗುತ್ತೆ. ಯೋಗಿ ಆದಿತ್ಯನಾಥ್ ಇನ್ನಷ್ಟು ಪ್ರಖ್ಯಾತಿಯನ್ನು ಗಳಿಸ್ತಾರೆ ಅಂತ ಅಖಿಲೇಶ್ ಯಾದವ್ಗೆ ಅನಿಸೋದಕ್ಕೆ ಶುರುವಾಗಿದೆ. ಹೀಗಾಗಿ ಪ್ರತಿ ಕೆಲಸದಲ್ಲೂ ಕೂಡ ಹುಡುಕನ್ನು ಹುಡುಕೋದಕ್ಕೆ ಅಖಿಲೇಶ್ ಯಾದವ್ ಹವಣಿಸ್ತಾ ಇದ್ದಾರೆ. ಇದಿಷ್ಟು ಮಿತ್ರರೇ ಮಹಾಕುಂಭದ ವಿಚಾರದಲ್ಲಿ ಉಂಟಾಗಿರುವಂತಹ ರಾದ್ದಾಂತಗಳು. ಒಬ್ಬ ಮೌಲಾನ ಇದು ವಕ್ಫ್ ಪ್ರಾಪರ್ಟಿ ಅಂತ ಹೇಳಿಕೆ ಕೊಟ್ಟಿದ್ದು, ಅದಕ್ಕೆ ಪ್ರತಿಯಾಗಿ ಯೋಗಿ ಆದಿತ್ಯನಾಥ್ ವಕ್ಫ್ ಬೋರ್ಡ್ ವಿರುದ್ಧ ಸಮರ ಸಾರಿರುವಂತಹ ವಿಚಾರ, ಹಾಗೆ ಮಹಾಕುಂಭದಲ್ಲಿ ಆಗ್ತಿರುವಂತಹ ಒಂದಷ್ಟು ಲೇಟೆಸ್ಟ್ ಡೆವಲಪ್ಮೆಂಟ್ಗಳ ಕುರಿತಾಗಿ ಮಾಹಿತಿ. ಈ ವಿಚಾರವಾಗಿ ನಿಮಗೇನು ಅನ್ಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.